ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾವಿವತ್ತು ಕಳ್ಳಹಳ್ಳಿಯಲ್ಲಿರೋ ಭೂವರ ಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆ ತಾಲೂಕಲ್ಲಿ ಈ ಟೆಂಪಲ್ ಇದೆ. ಈ ಟೆಂಪಲ್ ಬಂದ್ಬಿಟ್ಟು 2500 ಇಯರ್ಸ್ ಓಲ್ಡ್ ಟೆಂಪಲ್ ಇದು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪರ್ಸನ್ಗೆ ಒಂದು ದೊಡ್ಡ ಕನಸು ಅಂದರೆ ಮನೆ ಕಟ್ಕೋಬೇಕಂತಿರುತ್ತೆ. ನೀವೇನಾದರೂ ಸೈಟ್ ತೊಗೋಬೇಕು ಇಲ್ಲ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದು ಅದು ಆಗ್ತಾ ಇಲ್ಲ ಅಂದರೆ ನೀವು ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ಈ ಕ್ಷೇತ್ರಕ್ಕೆ ಬಂದು ನೀವು ಇಲ್ಲಿ ಸಿಗೋ ಮಣ್ಣನ್ನು ತಗೊಂಡು ಇಲ್ಲಿ ಟೆಂಪಲಲ್ಲಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಆ ಮಣ್ಣನ್ನು ಒಯ್ದು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದರೆ ನೀವು ಅನ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತೆ. ಸೊ ನೀವು ಈ ಟೆಂಪಲ್ನ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತು ಭೂವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಹೇಮಾವತಿ ನದಿ ತೀರದಲ್ಲಿದೆ. ಇದು KRS ಬ್ಯಾಕ್ ವಾಟರ್. ಈ ಟೆಂಪಲ್ ಬೆಂಗಳೂರಿಂದ 180 ಕಿಲೋಮೀಟರ್ಸ್ ದೂರದಲ್ಲಿದೆ. ಆ್ಯಂಡ್ ನೀವು ಬೆಂಗಳೂರಿಂದ ಡೈರೆಕ್ಟ್ KSRTC ಬಸ್ ಇದೆ ಈ ಟೆಂಪಲ್ಗೆ. ಆ್ಯಂಡ್ ಮೈಸೂರಿಂದ 45 ಕಿಲೋಮೀಟರ್ಸ್ ದೂರದಲ್ಲಿದೆ. ಆ್ಯಂಡ್ ಹಾಸನಿಂದ 80 ಕಿಲೋಮೀಟರ್ಸ್ ದೂರದಲ್ಲಿ. ಮಹಾವಿಷ್ಣು ದೇವರ 3ನೇ ಅವತಾರವಾದ ಶ್ರೀ ಭೂವರ ಸ್ವಾಮಿಯ ರೂಪದಲ್ಲಿ ಇಲ್ಲಿ ದೇವರು ನೆಲೆಸಿದ್ದಾರೆ. ಆ್ಯಂಡ್ ಈ ವಿಗ್ರಹ ಸುಮಾರು 14 ಅಡಿ ಇದೆ. ಆ್ಯಂಡ್ ಇದು ಸುಮಾರು 2500 ವರ್ಷಗಳ ಹಳೆಯ ವಿಗ್ರಹ ಎಂದು ನಂಬಲಾಗುತ್ತದೆ. ಆ್ಯಂಡ್ ಈ ವಿಗ್ರಹವನ್ನು ಮೊದಲು ಗೌತಮ ಮಹರ್ಷಿಗಳು ಪೂಜೆ ಮಾಡುತ್ತಿದ್ದರು. ಅದ ನಂತರ ಆದ ಕಾರಣಗಳಿಂದ ಈ ಕಲ್ಲು ಮತ್ತೆ ಹೊಯ್ಸಳ ರಾಜರಾದ ವೀರಬಲ್ಲಾಳರಾಯರಿಗೆ ಕಾಡಿನಲ್ಲಿ ಸಿಗುತ್ತದೆ. ಅದನ್ನು ತಂದು ವೀರಬಲ್ಲಾಳರಾಯರು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಸೊ ಪ್ರೆಸೆಂಟ್ಲಿ ಕೂಡ ಟೆಂಪಲ್ದು ರಿನೋವೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ವರ್ಕ್ ನಡೀತಾ ಇದೆ. ಸುಮಾರು 13 ಎಕರೆ ಜಾಗದಲ್ಲಿ ಹೊಸ ಟೆಂಪಲ್ ನಿರ್ಮಾಣ ಆಗ್ತಾ ಇದೆ. ಸೊ ನಿಮಗೆ ಟೆಂಪಲ್ ಹತ್ರನೇ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತೆ. ಸೊ ನೀವು ನದಿಯಲ್ಲಿ ಕಾಲು ಕೈ ತೊಳ್ಕೊಂಡು ನೀವು ಟೆಂಪಲ್ಗೆ ದರ್ಶನಕ್ಕೆ ಹೋಗ್ಬೋದು. ಆ್ಯಂಡ್ ನೀವು ಮಣ್ಣು ತೊಗೊಳೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಕೂಡ ಅಲ್ಲೇ ಶಾಪ್ಸಲ್ಲೇ ತೊಗೊಳ್ಬೋದು. ಒಂದು ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 9:00 ಟೆಂಪಲ್ ಓಪನ್ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ 1:00 ತನಕ ಇರುತ್ತೆ. ಆ್ಯಂಡ್ ಮತ್ತೆ 3:00 ಓಪನ್ ಆಗಿ ಸಾಯಂಕಾಲ 7 o'clock ತನಕ ಇರುತ್ತೆ. ಈ ಟೈಮಿಂಗ್ಸ್ ಬಂದುಬಿಟ್ಟು ವೀಕ್ ಡೇಸ್ಗೆ. ಆ್ಯಂಡ್ ವೀಕೆಂಡ್ಸ್ಗೆ ಟೆಂಪಲ್ ಬೆಳಗ್ಗೆ 7:30 ಈವ್ನಿಂಗ್ 7:30 ತನಕ ಓಪನ್ ಇರುತ್ತೆ. ಸೊ ನಿಮಗೇನಾದರೂ ಹೊಸ ಮನೆ ಕಟ್ಟಬೇಕು, ಹೊಸ ಸೈಟ್ ತೊಗೋಬೇಕು, ಆರ್ ಎಲ್ಸ್ ನಿಮಗೇನಾದರೂ ಜಾಗದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ. ಇಲ್ಲಿ 7 ಅಡಿ ಮಣ್ಣು ಸಿಗೋದನ್ನು ತೊಗೊಂಡು 14 ಪ್ರದಕ್ಷಿಣೆಗಳಾಗಿ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಸಿದ್ರೆ ನೀವು ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸನೂ ಹಾಗೆ ಆಗುತ್ತೆ. ಸೊ ನೀವೇನಾದರೂ ಹೊಸ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಗುಡಿ ಹತ್ರ ಸಿಗೋ ಒಂದು ಇಟ್ಟಿಗೆಯನ್ನು ತೊಗೊಂಡು ಅದನ್ನು ಪೂಜೆ ಮಾಡಿಸಿ. ಆ್ಯಂಡ್ ಅದನ್ನು ಒಯ್ದು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ. ನಾವು ಬಂದಿರೋದು ಶನಿವಾರ ಆಗಿದ್ದರಿಂದ ರಶ್ ಭಾಳ ಇತ್ತು. ಆ್ಯಂಡ್ ಇಲ್ಲಿ ಪ್ರತಿ ಶನಿವಾರ ಆ್ಯಂಡ್ ಹಾಗೂ ರೇವತಿ ನಕ್ಷತ್ರದ ದಿನ ಸ್ಪೆಷಲ್ ಪೂಜೆ ಇರುತ್ತೆ. ಟೆಂಪಲ್ ಅಂತೂ ಬಹಳ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಆ್ಯಂಡ್ ನೀವು ಡೆಫಿನೆಟ್ಲಿ ಟೆಂಪಲ್ ವಿಸಿಟ್ ಮಾಡಿ. ಈ ಆ್ಯಂಬಿಯನ್ಸ್ನ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನಾನು ಫಸ್ಟ್ ಟೈಮ್ ಬಂದಾಗ ಈವ್ನಿಂಗ್ ಟೈಮಲ್ಲಿ ಬಂದಿದ್ದೆ. ನೀವು ಕೂಡ ಈವ್ನಿಂಗ್ ಟೈಮಲ್ಲಿ ಬನ್ನಿ. ಈ ನದಿ ತೀರ ದಿಸ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಯು. ನೀವು ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದಮೇಲೆ ಮಣ್ಣನ್ನು ಸಂಕಲ್ಪ ಮಾಡಿಸೋಕ್ಕೆ ನೀವು ಒಂದು ಟಿಕೆಟ್ ತೊಗೋಬೇಕು. ಪರ್ ಪರ್ಸನ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 200 rupees. ನಿಮಗೆ ಅದ್ರ ಜೊತೆ ಒಂದು ದೇವ್ರ ಫೋಟೋನೂ ಕೊಡ್ತಾರೆ. ನೀವು ಅದನ್ನು ಒಯ್ದು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಕೂಡ ಮಾಡ್ಬೋದು. ಆ್ಯಂಡ್ ನೀವು ಪೂಜೆ ಮಾಡಿಸುವಾಗ ಪೂಜಾರಿಗಳು ಏನು ಹೇಳ್ತಾರೆ ಅಂತ ಕ್ಲಿಯರಾಗಿ ಕೇಳ್ಕೊಳ್ಳಿ. ಯಾಕಂದರೆ ಅವ್ರು ಹೇಳೋದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಮನೇಲಿ ಪೂಜೆ ಮಾಡಬೇಕಿರುತ್ತೆ. ಆ್ಯಂಡ್ ಇಲ್ಲಿ ಟೆಂಪಲ್ ಪ್ರೆಮಿಸಸ್ಸಲ್ಲೇ ಗೋಶಾಲೆ ಕೂಡ ಇದೆ. ಆ್ಯಂಡ್ ನೀವು ಗೋಸೇವೆ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಟೆಂಪಲ್ ಹೊರಗಡೆ ಅನ್ನದಾಸೋಹ ಇದೆ. ಆ್ಯಂಡ್ ಅನ್ನದಾಸೋಹದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಈವ್ನಿಂಗ್ 7:30 ತನಕ ಇರುತ್ತೆ. ನಾನು ನನ್ನ ಫ್ರೆಂಡ್ಸ್ ಮತ್ತೆ ನದಿ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಸ್ವಲ್ಪ ಸುಸ್ತಾಗಿತ್ತಂತ ಕಬ್ಬಿನಲ್ಲಿ ಕುಡಿದ್ವಿ. ಆ್ಯಂಡ್ ತಿನ್ನೋಕ್ಕೆ ಕಬ್ಬನ್ನು ತೊಗೊಂಡ್ವಿ. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಟೆಂಪಲ್ ಪ್ರಿಮಿಸಸ್ಸಲ್ಲಿ ಭಾಳಷ್ಟು ಶಾಪ್ಸ್ ಇದ್ದಾವೆ. ಆ್ಯಂಡ್ ನಿಮಗೆ ಅಲ್ಲಿ ದೇವ್ರ ಫೋಟೋಸ್ ಆ್ಯಂಡ್ ಬೇರೆ ಏನಾದರೂ ಬೇಕಿದ್ದರೂ ಕೂಡ ಅಲ್ಲೇ ಸಿಗುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇ ಫ್ರೆಂಡ್ಸ್. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಟೆಂಪಲ್ದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಫಾರ್ ಮೋರ್ ಕಂಟೆಂಟ್.